प्रणम्यति पतिं सर्वान् गुरुंश्चाथ प्रवच्म्यहम् यथामति हरेः पूजा विधिं वैष्णवसम्मतम्। ಯಾವ್ದಾಯ್ತೀಗ ಪಂಚಾಮೃತ ಆಗ್ಬೇಕು ತಗೋಬಾರದು ಆಗುತ್ತಷ್ಟೇ. ನೆಕ್ಸ್ಟ್ ಎಲ್ಲಿ ಬಂದಿದೆ ಈಗ? ಹಾ, ಸ್ಥಾಪಯೇ ಸ್ಥಾನಪೀಠೇತಂ ಭದ್ರಂ ಕರ್ಣೇಭಿರಿತುರುಚ. ಭದ್ರಂ ಭದ್ರ ಪೀಠದ ಸರಿಯಾಗಿ ಕೊಡ್ಬೇಕಲ್ಲ, ಅದಕ್ಕೆ ತಕ್ಕಂತೆ ಮಂತ್ರಗಳಿವೆ. ಭದ್ರಂ ಕರ್ಣೇಭಿ ಶೃಣಯಾಮ ದೇವಾಹ. ನೋಡಿ, ಯಾವಾಗ ಕಷ್ಟ ಒಳ್ಳೇದನ್ನ ಕೇಳೋಣ, ಒಳ್ಳೇದನ್ನ ಕೇಳೋಣ. ಅದಕ್ಕೆ ಕೆಟ್ಟದನ್ನ ಕೇಳಕ್ಕಾದ ಧ್ವನಿ ಕೂಡ ಒಳ್ಳೇದಿದ್ರೆ ತಾನೇ ಕೇಳಕ್ ಸಾಧ್ಯ. ಅದಕ್ಕೆ ಒಳ್ಳೇದನ್ನ ಕೇಳೋಣ ಅಂದ್ರೆ ದೇವರ ವಿಷಯನ ಗುಣಪೂರ್ಣ ಅಂತ ಹೇಳಿದಾಗ ಹಿತ, ಇಲ್ಲೋದ್ರಿಲ್ಲ. ಯಾವ ಅಂಗಡಿಯಲ್ಲಿ ಕೂಡ ನಿರ್ಗುಣ ತಗೊಂಡೋಗ್ರಿ ಅಂತ ಹೇಳಿ ನೋಡಿದ್ದೀರಾ? ಇದು ಬೆಟರ್ ತಗೊಳ್ಳಿ ಅಂತ ನಿರ್ಗುಣ ನಿರ್ಗುಣ ಅಂತ ಹೇಳೋದಿಲ್ಲ. ಸಂಪ್ರಾರ್ಥೈವ ವಿಧಂ ವಿಷ್ಣು ಅಂತ ಕರ್ಣೇಭಿರಿತಿ ರುಚ. ಪ್ರತಿಯೊಂದಕ್ಕೂ ಒಂದು ವೇದ ಮಂತ್ರ ಉಪಯೋಗಿಸ್ಬೇಕು. ಅದು ಇದದು ಫಾರ್ಮೆಟ್ ಅಲ್ಲಿ ಆ ತರ ಬಂದ್ರೆ ಅದು ಪೂಜೆ ಸಫಲ ಆಗ. ತಥೋ ಅರ್ಘ್ಯಂ ಮೂಲಮಂತ್ರೇಣ ಪಾದ್ಯಂ ಆಚಮನೀಯಕಂ ಮಧುಪರ್ಕಂ ತಥೋ ದದ್ಯಾತ್ ಪುನರಾಚಮನಂ ತತಃ. ಮಂತ್ರ ಹೇಳ್ಬೇಕೀಗ. ಯಾವ್ಯಾವ್ದು? ಆಪ್ಯಾಯಸ್ವ ಇಷ್ಟೇ ಹೇಳಿ, ದುಡ್ದೆಲ್ಲ ಹೇಳಲಿಲ್ಲ. ಆಮೇಲೆ ದಧಿಕ್ರಾವಣ ಘೃತಂ ಮಿಮಿಕ್ಷೆ ಇತಿ ರುಚಃ ಮಧುಭಾತ ತಥಾ ಸ್ವಾದು. 5 ಆಗಿರ್ತಾರೆ. 5 ಉಪಚಾರ ಮಂತ್ರ ಅಭಿಷೇಕ ಮಾಡ್ಬೇಕಾದ್ರೆ 5 ವೇದ ಮಂತ್ರ ಹೇಳಬೇಕು. ಸ್ವಾದ ರೀತಿ ಮಂತ್ರಾನ್ ಸಮೂಲಕಾನು. ಏನೇ ಹೇಳ್ಬೇಕಾದ್ರೂ ಮೂಲ ಮಂತ್ರ ಬಿಡಾಗಿಲ್ಲ. ಓಂ ನಮೋ ನಾರಾಯಣಾಯ, ಗೊತ್ತಾಯ್ತಾ? ಪಂಚಾಮೃತ ಸ್ನಾನಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ಘೃತ ಸ್ನಾನಂ ಸಮರ್ಪಯಾಮಿ. ಅದು ಹೇಳಲೇಬೇಕು. ಅದನ್ನ ಅದಿಲ್ಲದೆ ಯಾವ ಮಂತ್ರ ದೇವ ಪೂಜಾ ಕಾಲಕ್ಕೆ ಪ್ರತಿ ಏನೇ ಮಾಡ್ಲಿ ಎಲ್ಲ ಬಿಟ್ಟು ಅದನ್ನ ಮಾತ್ರ ಬಿಡಾಗಿಲ್ಲ. ಓಂ ನಮೋ ನಾರಾಯಣ ಅರ್ಘ್ಯಂ ಸಮರ್ಪಯಾಮಿ, ಓಂ ಪಾದ್ಯಂ ಸಮರ್ಪಯಾಮಿ. 16 ಸರ್ತಿ ಹೇಳಿದ್ರೆ 16 ಉಪಚಾರ ಆಯ್ತಲ್ಲಿ. ಕ್ರಿಯೆನೂ ಕ್ರಿಯೆ ಮಾನಸ ಪೂಜೆ ಮಾಡ್ಬೇಕು. ಮಾನಸ ಪೂಜೆ ಬಂದ್ರೆ ಅದೇ ಹೇಳಿದ್ದು. ಮಾನಸ ಪೂಜೆ ಬೇರೆ ಇದ್ಬೇಕು. ಮಾನಸ ಪೂಜೆ ಬಹಳ ಶ್ರೇಷ್ಠ. ಬಟ್ ಅದು ಬರ್ಬೇಕಾದ್ರೆ ಎಲ್ಲ ಮಾಡಿ ಮಾಡಿ ಅಭ್ಯಾಸ ಆಗ್ಬೇಕು. ಮಾನಸ ಪೂಜೆ ಹಾಗೆ ಹೇಳಿ 4 ಎಷ್ಟಪ್ಪ ಕಷ್ಟ 16 ಮನಸ್ಸೇ ಬಂದಿದ್ದು ನೋಡಿ ಮಾಡಿ ಅಡಿಸಿ ಕೂತ್ಕೊಂಡ್ಬಿಟ್ರೆ ಬಂದಿಲ್ಲ. ಕರೆಕ್ಟ್ ಆನ್ಸರ್ ಇರ್ಬೋದು, ಕರೆಕ್ಟ್ ಮಾಡಿ ಎಷ್ಟು ದೊಡ್ಡ ಅಸಹ್ಯ ಬಂದ್ಬಿಡುತ್ತೆ. ಆ ತರ ತಕ್ಷಣ ಮನಸ್ಸಲ್ಲೇ ಮಾಡ್ಕೊ ಅಂತ ಹೇಳೋದಿಲ್ಲ, ಮನಸ್ಸಲ್ಲೇ ಮಾಡ್ಕೊ. ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ನೋಡಿ. ಹೌದು, ಎಷ್ಟಾದ್ರೂ ಮಾನಸ ಪೂಜೆ ಬಂದಷ್ಟಾದ್ರೂ ಮಾಡಿಕೊಂಡು ಮುಂದೆ ಮಾಡಿ ಅಂತ ಹೇಳ್ತಾರೆ. ಮೊದಲು ಬಂದಷ್ಟನ್ನು ಚಿಂತನೆ ಮಾಡಿ ಆಮೇಲೆ ಈ ಪೂಜೆ ಶುರು. ಅದು ಎದ್ದ ತಕ್ಷಣ ಬರೀ ಸ್ನಾನ ಮಾಡಿ ಇರ್ಬೇಕಿಲ್ಲ, ಮಂತ್ರ ಸ್ನಾನ ಸಾಕಾಗುತ್ತೆ. ಒಂದೊಂದನ್ನು ಹೇಳ್ಬೇಕು. ಆಪ್ಯಾಯಸ್ವ ಹಾಲಿಗೆ ಈ ರೀತಿ ಶುರು ಮಾಡ್ಬೇಕು. ಆಪ್ಯಾಯಸ್ವ ದಧಿ ಮೊಸರು ಅಲ್ಲೇ ಇದೆ, ದಧಿ ಅಂತ ಹೇಳಿ. ವಿಮಿಕ್ಷ ಘೃತಂ ಘೃತ ಇದೆ, ಮಧು ಇದೆ. ಆಮೇಲೆ ಸಾಧು ಅದಕ್ಕೆ ಮತ್ತೆ ಶರ್ಕರ. ಸಾಧು ಅಂದ್ರೆ ಶರ್ಕರ ಅಂದ್ರೆ ಬೆಲ್ಲ, ಸಕ್ಕರೆ. ಶರ್ಕರ ಅನ್ನೋ ಸಂಸ್ಕೃತ ಪದ ಸಕ್ಕರೆ ಅಂತಾಗಿದೆ. ಶರ್ಕರ ಸಕ್ಕರೆ. ಕ್ರಮೇಣೈತಾನ್ ಪಠನ್ ಪಂಚಾಮೃತೇನ ಸ್ಥಾಪಯೇದ್ಧರಿಂ. ಕ್ರಮೇಣೈತಾನ್, ಇಲ್ಲಿ ಶರ್ಕರ ಶಬ್ದಕ್ಕೆ ಅನೇಕ ಅರ್ಥಗಳು ಬರ್ತವೆ. ಸಿಹಿ ತಾನೆ, ಏನೇನು ಸೇರಿಸ್ಬೋದು ಇದರಲ್ಲಿ? ಬೆಲ್ಲ ಆಗ್ಬೋದು, ಎಳ್ನೀರು ಆಗ್ಬೋದು, ಹಣ್ಣುಗಳು ಎಲ್ಲ ಸೇರ್ಬೋದು. ಬಟ್ ಸ್ವೀಟ್ ಇರೋದೆಲ್ಲ ಯಾವ್ದದು? ಸ್ವಾದು. ಅದೆಲ್ಲದಕ್ಕೆ ಇದನ್ನೇ ಹೇಳ್ಬೋದು. ಇದೇನು ತಪ್ಪಲ್ಲ, ಇದೆಲ್ಲ ಇದಕ್ಕೆ ಸೇರುತ್ತದೆ. ಸಿಹಿ ಸೇರೋದ್ರಿಂದ ಅದ್ ಹೇಳ್ಕೊಂಡು ಮಾಡ್ತಾ ಇರ್ಬೋದು. ಅದೇ ಮಂತ್ರ ಹೇಳ್ಕೊಂಡು ಎಲ್ಲ ಮಾಡ್ಬೋದು. ಮಧು ಸೀನೆ ಅದಕ್ಕೆ ಅತಿ ಎಲ್ಲ ಸಿಗೋ ಸಂಕೇತ ಮಧು ಮಾಡ್ಬಿಟ್ರೆ ಬಂದಾಗ್ಬೇಕು. ಕ್ರಮೇಣೈತಾನ್ ಪಠಾನ್ ಪಂಚಾಮೃತಾಯನ ಸ್ನಾಪಯೇದ್ಧರಿಂ ಪಯೋದಧಿಕೃತಂ ಕ್ಷೌದ್ರಂ ಶರ್ಕರಾ ಪಂಚಮಾಮೃತಂ. ಯಾವುದು ಪಂಚಾಮೃತಗಳು ಅಂದ್ರೆ? ಪಯಃ ಹಾಲು, ದಧಿ ಮೊಸರು, ಘೃತಂ ತುಪ್ಪ, ಕ್ಷೌದ್ರಂ ಅಂದ್ರೆ ಜೇನು, ಶರ್ಕರ ಸಕ್ಕರೆ ಶೀಟ್, ಪಂಚಮಾಮೃತಂ ಇದು 5ನೇದು. ಇಷ್ಟು ಹೇಳಿದ್ರಿಂದ ಪಂಚಾಮೃತ ಸ್ನಾನ ಹೀಗೆ. ಅದೆಲ್ಲ ಅಂಡರ್ಸ್ಟುಡ್. ಸಿಹಿಯೊಳಗೆ ಎಲ್ಲ ಬಂದ್ಬಿಡುತ್ತೆ. ಹಣ್ಣು ಎಷ್ಟೊಂದು ಹಣ್ಣು ಹೇಳಿದ್ರೆ ಅದು ಬದ್ಧ ಮಾಡ್ಬಿಟ್ಟು ಅದೇ ಆಗ್ಬಿಡುತ್ತೆ. ಅಷ್ಟು ವೆರೈಟಿ ಹೇಳಿದ್ರೆ ಹೌದು. ಒಂದಕ್ಕೊಂದು ಶ್ರೇಷ್ಠ ಅಂತ ತಾರತಮ್ಯ ಹೇಳಿಲ್ಲ. ನಮ್ಮ ಅನುಕೂಲ ತಕ್ಕ ತಿಳ್ಕೊಂಡ್ರೆ ತಪ್ಪೇನಲ್ಲ. ಗೊತ್ತಾಯ್ತಾ? ಬರೀ ಹೇಳಿದ್ದೇನು? ಎಳ್ನೀರು ಚೆನ್ನಾಗಿ ಸಿಹಿ ಇರ್ತ, ಖಾರ ಇರುತ್ತೆ ಎಳ್ನೀರು.
ಹಸಿ ಇರುತ್ತೆ ಅಷ್ಟೇ. ಎಲ್ಲ ಅದ್ರ ಸೇರಿ ಬಿಡತ್ತೆ. ಏನು ಕಬ್ಬಿನ ಹಾಲು, ಕಬ್ಬಿನ ಹಾಲು ಬರುತ್ತೆ, ಎಲ್ಲ ಬರುತ್ತೆ. ಅದರಲ್ಲೇ ಸ್ಪೆಷಲ್ ಹೇಳ್ತಾರೆ, ಇಕ್ಷರಸ ಅಭಿಷೇಕ ಸ್ಪೆಷಲ್ ಮಾಡ್ಬೇಕು, ಹರಿಸ್ಕೊಂಡು ಬಿಡ್ಬೇಕಾದ್ರೆ ಮಾಡ್ಬೇಕು. ತತ ಶುದ್ಧೋದಕ ಇದೆಲ್ಲ ಅದು ಶುದ್ಧೋದಕ ಸ್ನಾನ ಮಾಡಿಸ್ಬೇಕು. ಶುದ್ಧೋದಕಂ ಸ್ನಾನಂ ಕಾರಯೇತ್ ಪರಮಾತ್ಮನಃ ಪೌರುಷಂ ವೈಷ್ಣವಂ ಘಾರ್ಮಂ ಪವಸ್ವೇ ಚಿತ್ರಿವರ್ಗಕಂ ಯೈಂದೋರ್ ಏಕವರ್ಗಶ್ಚ ಸಮುದ್ರಾದೂರ್ಮಿರೇವ ಚ ಏತಂತೆ ಇತಿ ಸ್ತೋತ್ರಂಚ ಪಠನ್ ಸಂಸ್ಥಾಪಯೇದ್ಧರಿಂ. ಆಮೇಲೆ ಶುದ್ಧೋದಕ ಸ್ನಾನ ಮಾಡ್ಬೇಕಾದ್ರೆ ಏನೇನು ಹೇಳ್ಬೋದು ಅಂದ್ರೆ ಪೌರುಷಂ, ಪುರುಷ ಸೂಕ್ತ ಅದು ಕಂಪಲ್ಸರಿ. ನೀವು ಯಾವ ಸೂಕ್ತನೂ ಬೇರೆ ಹೇಳದೆ ಹೋದ್ರು ಕೂಡ ಏನ್ ಹೇಳ್ಬೇಕು, ಪುರುಷ ಸೂಕ್ತ ಮಿನಿಮಮ್ ಹೇಳ್ಬೇಕು. ಆಮೇಲೆ ವೈಷ್ಣವ ಅಂದ್ರೆ ವಿಷ್ಣು ಸೂಕ್ತ ಹೇಳ್ಬೇಕು. ಆಮೇಲೆ ಘರ್ಮ ಸೂಕ್ತ. ಆಮೇಲೆ ಪವಸ್ವಾಮ, ಇದೇ ಸಾಧೋದಕ. ಶುದ್ಧೋದಕ ಅಂದ್ರೆ ಸಾಧೋದಕ ಕೊನೆಯದಿದೆ ಅಲ್ಲ. ಅಲ್ಲಿ ಸಾಧೋದಕ ತುಳಸಿದಿಟ್ಟಿರ್ತಾರಲ್ಲ ಅದನ್ನ ಸಾಧೋದಕ ಅಂತ ಕರೀತಾರೆ. ಇದು ಶುದ್ಧೋದಕ. ಪುರುಷಂ ಅದೇ ಯಾವುದಿಲ್ದವರು ತುಳಸಿ ಕಾಟದ ಇದಂತೂ ಹಾಕ್ಬೋದು. ತುಳಸಿ ದಳ ಹಾಕೋದು, ಕಾಟದಿಂದ ತೆಗೆದಿದೆಯಲ್ಲ ಬಹಳ ಮುಖ್ಯ. ಬೇರೆ ಗಂಧ ಇಲ್ಲ, ತುಳಸಿ ಗಂಧನೇ ಹಾಕ್ಬೋದು. ತಾತ ಬೇರೆ ಕಡೆ ಹೋದಾಗ ಆಪತ್ಕಾಲದಾಗ ಹಾಗೆಲ್ಲ ಉಪಯೋಗಿಸ್ಬೋದು. ಪೌರುಷ ವೈಷ್ಣವ ಘಾರ್ಮ ಹಾಕ್ಬೋದು. ದಿವಸ ಹಾಕ್ಬೇಕಲ್ಲ, ದಿವಸ ಇರೋದು ತಪ್ಸಾಗಿಲ್ಲ. ಏಕಾದಶಿ ಮಾತ್ರ ಇಲ್ಲ, ಕೃಷ್ಣಾಷ್ಟಮಿನೂ ಮಾಡ್ಬೇಕು. ಏಕಾದಶಿ ದಿವಸ ಮಾತ್ರ ಇಲ್ಲ. ಶರ್ಕರ ಏಕಾದಶಿ ಬೆಳೆದ್ರೆ ಪಂಚಾಮೃತ ಹೊಡ್ಕೊಂಡು ಬಿಡುವಾಗ ಪಂಚಾಮೃತ ಎಲ್ಲಿ ಏಕಾದಶಿ ಹಾಕ್ಬಾರ್ದು, ಹಾಕಾಗಿಲ್ಲ. ಬರೀ ಏಕಾದಶಿ ದಿವಸ ಒಂದೇ ತುಳಸಿದ ಅಷ್ಟೇ. ಮತ್ ಹಾಕಿದ್ದನ್ನು ವಾಪಸ್ ತಗೋಬಾರ್ದು. ಪ್ರದೇಶ ವಾಪಸ್ ತಗೋತೀವಲ್ಲ, ತಗೊಳಾಗಿಲ್ಲ, ಅಲ್ಲಿ ಬಿಟ್ಬಿಡೋದು ಹಾಗೆ. ಪೌರುಷಂ ವೈಷ್ಣವಂ ಘಾರ್ಮಂ ಪವಸ್ವೇ ತ್ರಿವರ್ಗಕಂ ಇಂದ್ರೋರ್ ಏಕವರ್ಗಶ್ಚ. ಇದು ಯಾಕೆ ವರ್ಗ ಹೇಳ್ತಾರೆ ಅಂದ್ರೆ ಪುರುಷಕ್ ವರ್ಗ ಹೇಳಲಿಲ್ಲ, ಪೂರ್ತಿ ಹೇಳಿ ಅಂತ ಅರ್ಥ. ವಿಷ್ಣು ಹೇಳೋದು ಪೂರ್ತಿ ಹೇಳಿ ಅಂತ ಅರ್ಥ. ಇದು ದೊಡ್ಡ ಸೂಕ್ತಗಳಿಗೆ ಏನ್ ಮಾಡ್ಬಿಡ್ತಾರೆ, ಪವಸ್ ತ್ರಿವರ್ಗಕ ಇದೆ, ತ್ರಿವರ್ಗಗಳನ್ನ ಹೇಳಿ ಪೂರ್ತಿ ಹೇಳಿ. ಎಷ್ಟಿದ್ದ ಜಾಸ್ತಿ ಇದ್ದ ಅಷ್ಟು ನಿಲ್ಲಿಸಿ. ಯೈಂದೋ ಏಕವರ್ಗಶ್ಚ, ಯೈಂದೋ ಬತ್ ಏಕವರ್ಗ. ಯಾವ್ದ ಘರ್ಮ ಸೂಕ್ತ ಅಂತ ಬರುತ್ತೆ. ಆತ್ಮ ದೇವಾನ ಬರ್ತಲ್ಲ, ಆವಾಹನೆ ಮಾಡ್ತೀವಲ್ಲ, ಅದು ಘರ್ಮ ಸೂಕ್ತ. ಪೂರ್ತಿ ಹೇಳಪ್ಪ ಅಷ್ಟಾದ್ರೂ ಹೇಳಿ ಅಂತ ಹೇಳ್ತಾರೆ. ಒಂದು ಪೂರ್ತಿ ಇದೆ, ಘರ್ಮ ಸಮಂತ ಅಂತ ಶುರುವಾಗ ಎಷ್ಟು ನಿಮಿಷ ಆಗತ್ತೆ ಎಂಬುದು ನಮ್ಮ ಮಂತ್ರಗಳ ಮೇಲೆ, ಭಕ್ತಿ ಮೇಲೆ, ಅವೈಲಬಿಲಿಟಿ ಮೇಲೆ, ಟೈಮ್ ಮೇಲೆ ಅಷ್ಟು. ಅದನ್ನ ಇಷ್ಟಂತ ಹೇಳಕ್ ಬರೋದಿಲ್ಲ, ಅವ್ರವ್ರ ಇದ್ರ ಪ್ರಕಾರ. ಈ ಬಿರ್ಲ ತೋರಿಸಿ ನೀವು ಇಲ್ಲಿಂದ ಮೈಸೂರಿಗೆ ಕೊಡಿ, ತೋರಿಸ್ತಾ ಎಷ್ಟು ಟೈಮ್ ಅಂತ ತೋರಿಸ್ತಾನೆ. ಮೊದಲು ತೋರಿಸ್ಬಿಡ್ತಾನೆ ಬಸ್ಗೆ ಎಷ್ಟು, ಕಾರ್ಗೆ ಎಷ್ಟು. ನಿಮ್ಮದು ಒಳ್ಳೆ ಸೂಪರ್ ಕಾರು ಮೊದಲು ಅಷ್ಟೇ ತೋರಿಸ್ತದೆ, ಹೋಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ಸ್ವಲ್ಪ ಸ್ಪೀಡ್ ನೋಡಿದ ತಕ್ಷಣ ಚೇಂಜ್ ಮಾಡ್ಬಿಡುತ್ತೆ, ಅದೇ ಆಟೋಮೆಟಿಕಲಿ ಚೇಂಜ್ ಮಾಡ್ಬಿಡುತ್ತೆ ಆ ತರ. ಹಾ ಯಾವ್ದ ಅರೆ ಹೇಳಿದ್ದೆಲ್ಲ ಇವು ಏನ್ ಹೇಳ್ತಾರೆ ಮಸ್ಟ್. ಇವು ಉಳಿದ್ ಎಷ್ಟು ಬೇಕಾ ಇಡೀ ವೇದ ಬೇಕಾದ್ರೆ ಹೇಳ್ಬೋದು. ಬಟ್ ಇನ್ ಬಿಟ್ಟು ಹೇಳಾಗಿಲ್ಲ. ಪುರುಷ ಸೂಕ್ತ ಒಂದ್ ಹೇಳಿದ್ರೆ ಎಷ್ಟು ಹೇಳಿದ್ರು ಕೂಡ ಹೇಳಲಿಲ್ಲ ಅಂತ, ಅದು ಇಂಪಾರ್ಟೆಂಟ್. ಹೆಚ್ಚು ಹೇಳೋದಕ್ಕೆ ಬೇಡ ಅಂತ ಹೇಳೋದೇ ಇಲ್ಲ, ಮಿನಿಮಮ್ ಬಿಡಾಗಿಲ್ಲ. ಹೇಳಿದ್ದೇನು ಎಲ್ಲ ಬಂದೋಯ್ತು ಅದ್ರೊಳಗೆ. ಇಲ್ಲೇ ಬರುತ್ತೆ ಯೈಂದೋರ್ ಏಕವರ್ಗಶ್ಚ ಸಮುದ್ರಾದ ಊರ್ಮಿರೇವಚ ಎಲ್ಲ ಹೇಳಿದ್ದ. ಒಂದೊಂದು ದಾರಿ ಹೇಳಿ ಕೊನೆ ಪಕ್ಷ. ಹಾ ಹೌದು, ಅದಕ್ಕೆ ಹೌದು, ಅದೊಂದೇ ಪುರುಷ ಸೂಕ್ತದ ಪೂಜೆ. ಎಮರ್ಜೆನ್ಸಿ ಕಾಲಕ್ಕೆ ಹಾಗೆ ಮಾಡ್ಬೋದು, ಪೂಜೆ ಮಾಡ್ಬೋದು. ಎಮರ್ಜೆನ್ಸಿ ಬೇರೆ ಟೈಮ್ ಇಲ್ಲ. ಒಂದೊಂದು ಹೇಳಿ 16 ಪೂಜೆನ ಮುಗಿದ್ಬಿಡ. ತಥೋ ಅಂಗಮಾರ್ಜನಂ ವಸ್ತ್ರಂ ಪೀತಂಚ ಪರಿಹಾನಕಂ. ಆಮೇಲೆ ಜಿತಂತೆ ಸ್ತೋತ್ರ ಹೇಳಬೇಕು. ಇದ್ರ ತುಂಬಾ ಜನ 99% ಜನ ಹೇಳೋದಿಲ್ಲ, ಮತಗಳಲ್ಲೇ ಬಿಟ್ಟೋಗಿ ಎಷ್ಟೋ ಕಡೆಗೆ. ಅದು ಶಿಕಾರ ಸುಧಾ ಹೇಳೋದು ಬರದವ್ರು ಹೇಳ್ತಾರೆ ಅಂದ್ಮೇಲೆ ಅದನ್ನೆಲ್ಲ ಹೇಗೆ ನೋಡ್ಬೇಕು, ಗೊತ್ತಾಯ್ತಾ? ಆ ರೀತಿ ಇಲ್ಲ. ಜಿತಂತೆ ಇತಿ ಸ್ತೋತ್ರಂಚ ಪಠನ್ ಸಂಸ್ಥಾಪಯೇದ್ಧರಿಂ. ಜಿತಂತೆ ಸ್ತೋತ್ರ ಹೇಳ್ಕೊಂಡು ಮಾಡ್ಬೇಕು. ಇವೆಲ್ಲ ಏನು ಇದು ಪೂರ್ತಿ ಹೇಳಕ್ ಬರಲಿಲ್ಲ, 1 ಅಧ್ಯಾಯ ಹೇಳಿ, 5 ಅಧ್ಯಾಯ ಇದೆ 1 ಅಧ್ಯಾಯ ಹೇಳಿ, ಆಗ್ಲಿಲ್ಲ 1 ಶ್ಲೋಕ ಆದ್ರೂ ಹೇಳಿ. ಜಿತಂತ ಹೇಳ್ಬೇಕು ಅಂತಾರು ಹೇಳಿ ಕೊನೆ ಪಕ್ಷ. ಅದ್ ಮೇನ್ ಇದು ಕರಿಬಾರ್ದು, ಮಿಸ್ ಆಗ್ಬಾರ್ದು. ಸಂಸ್ಥಾಪಯೇ ಧರಿಂ, ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಬರೀ ಸ್ಥಾಪಯೇ, ಸಂಸ್ಥಾಪಯೇ. ಸಂ ಅಂದ್ರೆ ದೇವರು, ಅಕಯ ಪ್ರವಿ ಸಂಭೂಮ ಸಖ ವಿಷ್ಣುವಾಚಕ. ದೇವರು ಅನುಸಂಧಾನ ಇಟ್ಕೊಂಡು ಮಾಡ್ಬೇಕಲ್ಲಿ. ಸಾಲಿಗ್ರಾಮ ಇರಲಿ, ಪ್ರತಿಮೆನೇ ಇರಲಿ, ಇರೋದು ಯಾರಲ್ಲಿ ಮುಖ್ಯವಾಗಿ ದೇವರಿಗೆ ಮಾಡ್ತೇವೆ ಅಂತ ಮಾಡೋದು. ತಥೋ ಅಂಗಮಾರ್ಜನಂ ವಸ್ತ್ರಂ. ಆಮೇಲೆ ಅಂಗಮಾರ್ಜನ ವಸ್ತ್ರ, ಆಮೇಲೆ ಉಡೋ ವಸ್ತ್ರ. ಪೀತಂ ಅಂದ್ರೆ ಪೀತಾಂಬರ,
ಪೀತಂಚ ಪರಿಧಾನಕಂ ಪೀತಾಂಬರಂ ಸಮರ್ಪಯಾಮಿ ಅಷ್ಟೇ. ಪೀತಾಂಬರ ಎಲ್ಲಿಂದ ತರ್ತಾರೆ ದಿವಸ? ನಡಿದ್ನಲ್ಲ, ನೀರು ಇಲ್ಲದವರು ತುಳಸಿ. ಒಟ್ಟು ಪೂಜೆ ಹೀಗಿರ್ಬೇಕಪ್ಪ. ಆ ಪೂಜೆ ನಾನು ಮನಸ್ಸಲ್ಲಿ ಮಾಡಿ ಇದ್ರೆ ಹಾಕಿ, ಇಲ್ಲವ್ರ ಮನಸ್ಸಲ್ಲಿ ಅನ್ಕೊಂಡ್ ಮಾಡಿ ಬಿಡಬಾರ್ದು. ಸ್ನಾಪಯೇದ್ಧರಿಂ ತಥೋ ಅಂಗಮರ್ಜನಂ ವಸ್ತ್ರಂ ಪೀತಂಚ ಪರಿಧಾನಕಂ ತತಃ ಸರ್ವಾಂಗ ಆಮೇಲೆ ಭೂಷಣಗಳನ್ನು ಹಾಕಬೇಕು. ದೇವರಿಗೆ ಅಲಂಕಾರ ಪೂಜೆ ಮಾಡಬೇಕು. ಅವ್ ನೂಪುರಾದ್ಯ ಭೂಷಣ ಯಾವುದು ಅಂದ್ರೆ ನೂಪುರಾದ್ಯ. ನೂಪುರ ಅಂತ ಯಾಕೆ ಕೇಳಿದ್ರು? ಕಾಲ್ದದು, ಕಾಲ್ಗೆಜ್ಜೆ. ಯಾವ ದೊಡ್ಡವ್ರ ಪೂಜೆ ಹಾಗೆ ಮಾಡ್ಬೇಕು, ಅಪಾದ ಮೌಲ್ಯ ಪರ್ಯಂತ ಮಾಡ್ಬೇಕು. ಅದಕ್ಕೆ ನೂಪುರಾದ್ಯ. ಪ್ರತಿಯೊಂದಕ್ಕೂ ಅರ್ಥ ಇರ್ತದೆ. ಸುಮ್ಮನೆ ಕಣ್ಣು ಮುಚ್ಕೊಂಬಾರ್ದು ಶಾಸ್ತ್ರ ಅಲ್ಲ ಅದು. ಪ್ರತಿಯೊಂದಕ್ಕೆ ಬಂಗಾರ ವ್ಯಾಪಾರ ಅಂದ್ರೆ ಹುಕ್ಕು ಬಂಗಾರದ್ದೇ ಹಾಕ್ಬೇಕು ಅವ್ನು. ಗೊತ್ತಾಯ್ತಾ? ಯಾರು ನೋಡೋದಿಲ್ಲ ಬಿಡೋದು ಯಾಕೆ ಹಾಕ್ತೇನೆ? ನೋಡೋದೇ ಬದ್ಕೊಬಿಟ್ರೆ ಯಾರು ಏನು ನೋಡೋದಿಲ್ಲ ಆಗಿದ್ರೆ ಅದಲ್ಲ. ಬಂಗಾರ ಸರ ಹುಕ್ಕು ಕೂಡ ಬಂಗಾರದ್ದೇ ಇರುತ್ತೆ. ಅದಕ್ಕೇನೆ ನೂಪುರ ಫಸ್ಟ್ ಹೇಳಿ, ನೂಪುರದಿಂದ ಹಾಕ್ತೇವೆ. ಹೌದು ಹೌದು, ಮೊನ್ನೆ ಆಯ್ತು, ನೀವು ಬಂದಿದ್ದೀರ. ಮೊನ್ನೆ ನೀವು ಬಂದಿರ್ಲಿಲ್ಲ, ಅದ್ರಲ್ಲಿ ಮಿಸ್ ಆಗುತ್ತೆ. ಐಕ್ಯ ಚಿಂತನೆ ಮಾಡೋದು. ಆಗ ಸಾಲಿಗ್ರಾಮಗತ ಭಗವದ್ ರೂಪ, ಬಿಂಬ ರೂಪ ಎರಡು ಒಂದೇನೆ ಅಂತ ತಿಳ್ಕೊಳ್ಳೋದೇ ಆವಾಹನೆ, ಬೇರೆ ಅಲ್ಲ ಆವಾಹನೆ. ಮಾಡ್ಬಿಟ್ರೆ ಒಂದೇ ಸರ ಬಂದಿದ್ದೀರಿ. ಸ್ನಾಪಯೇದ್ಧರಿ ತಥೋ ಅಂಗಮಾರ್ಜನಂ ವಸ್ತ್ರಂ ಪೀತಂಚ ಪರಿಧಾನಕಂ ತತ ಸರ್ವಾಂಗಭೂಷಾಶ್ಚ ನೂಪುರಾದ್ಯ ಕಿರೀಟಕ ನೋಡಿ ಮೇಲೆ ಆಪಾದ ಮೌಲ್ಯ ಪರ್ಯಂತ ಬರ್ತಾರೆ. ಅಂದ್ರೆ ಎಷ್ಟು ಅಕ್ಯುರಸಿ ಮೇಂಟೈನ್ ಮಾಡ್ತಾರೆ. ಸುಧಾ ಅದು ಒಬ್ರು ಕ್ವಾಲಿಟಿ ಅಂತ ಹೇಳಿದ್ರೆ ಅವ್ರ ಕ್ವಾಲಿಟಿಯಲ್ಲೇ ಬರೀತಾರೆ. ಸುಧಾಕರ್ ಬರೆದಾಗ ಕ್ವಾಲಿಟಿ ಹೇಗಿರುತ್ತೆ, ಏನೇ ಬರೋದು ಆ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡ್ತಾರೆ. ಗೊತ್ತಾಯ್ತಾ? ಅದು ಬಹಳ ಇಂಟ್ರೆಸ್ಟಿಂಗ್. ಅದು ಇಲ್ಲದೆ ಅವ್ರು ಬರೆದಿದ್ದಂತ ಆಗಿಬಿಡೋದಿಲ್ಲ. ಹಾಗೆ ಒಂದು ಕೆಲಸ ಮಾಡಿದ್ರೆ ನೋಡಿ ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಯಾವ್ದು ನೋಡ್ರೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ. ಇದು ಎಲ್ಲರೂ ಕೆಡಿಸುತ್ತೆ, ಎಲ್ಲರೂ ಕೆಡಿಸಿರ್ತಾರೆ. ಯಾವ್ದು ತಿಲ್ಲಕ್ ಬರಬಾರ್ದು. ಭೂಷಾಶ್ಚ ನೂಪುರಾದ್ಯ ಕಿರೀಟಕ, ಕಿರೀಟದಿಂದ. ಅದೇ ಇದು ಪದ ಉಪಯೋಗಿಸೋ ರೀತಿ. ಮೊದಲು ಕಿರೀಟ ಹೇಳ್ಬಾರ್ದೆ, ಹೇಳೋದಿಲ್ಲ. ದೊಡ್ಡವ್ರ ಪೂಜೆ ಹೀಗೇನೆ ಮಾಡ್ಬೇಕು ಅಂತ. ನೀವು ದೇವ್ರ ಮಂಗಳಾರತಿ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ಖಾಲಿ ಮಾಡ್ಬೇಕು. ಉಳಿದವ್ರಿಗೆ ಹಾಗಲ್ಲ. ಉಳಿದವ್ರಿಗೆ ಮಂಗಳಾರತಿ, ದೇವ್ರ ಮಂಗಳಾರತಿ ಅವ್ರಿಗೆ ಕೊಡ್ತೀರಿ, ಅದ್ರಿಂದ ಮೊದಲು ಮುಖಕ್ಕೆ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಖಾಲಿ ಮಾಡ್ಬಿಟ್ರೆ ಅವಮಾನ ಆಗತ್ತೆ. ಅಲ್ಲೇನು ಹಾಗೆ ಮಾಡ್ಬೇಕು. ನಾಭಿ ಕಾಲ ತರಲೇಬಾರ್ದು ಅಷ್ಟೇ. ನಾಭಿ ಮೇಲೆ ಅಷ್ಟೇ ಪೂಜೆ. ಉಳಿದವ್ರಿಗೆ ಮಾಡ್ಬೇಕಾದ್ರೆ ದೇವರಿಗೆ ಮಾತ್ರ ಪಾದದಿಂದನೇ ಶುರು. ಜಾತ್ವಯ್ಯ ಭೂಷಣಂ ಕಿಂಚಿತ್ ನವಮ ಪರ್ಪಯೇತ್ ಸುಧೀಹಿ. ಪ್ರತಿನಿತ್ಯ ಕೂಡ ಒಂದು ಭೂಷಣ ಹಾಕಿ ದೇವರಿಗೆ ಅಂತ ಹೇಳ್ತಾರೆ. ಪ್ರತಿನಿತ್ಯ ಕೂಡ ಹಾಕಿ. ಮನೆಯಲ್ಲಿ ಯಾವುದೇ ಪ್ರೋಗ್ರಾಮ್ ಬಂದ್ರು ಒಂದು ಬೋರ್ಡ್ ಕೊಡ್ಕೊತಾರೆ. ದೇವರಿಗೆ ಇರೋದಿಲ್ಲ. ಬರೀ ಯಾವುದೇ ಫಂಕ್ಷನ್ ಬಂದ್ರು ದೇವರಿಗಿರುತ್ತೆ, ಬಿಡುತ್ತೆ, ತಗೊಂಡ್ಬಿಡ್ತಾರೆ. ಅಲ್ಲ, ಪ್ರತಿನಿತ್ಯ ಒಂದು ಕೊಡಿ. ಇಲ್ಲದ್ರ ಮನಸ್ಸಲ್ಲಿ ಅನ್ಕೊಳ್ಳಿ, ಇವತ್ತು ಕೌಸ್ತುಭ ಹಾಕಿ ಒಂದು ಏನೋ ಒಂದು ಹೇಳಿದ ಒಂದು ಪದ ಬರ್ತಾರೆ. ಆ ತುಳಸಿ ಎಲ್ಲರಿಗೂ ದೊಡ್ಡದು ಸುವರ್ಣ. ಅದೆಲ್ಲ ಹೇಳುದು. ಮಂತ್ರ ಹೇಳ್ತೀವಲ್ಲ ಅದೇ ದೊಡ್ಡದು ದೇವರಿಗೆ. ಮುಂದೆ ಕಿಂಚಿನ್ ನವಮ ಪರ್ಪಯೇತ್ ಸುಧಿ ಯಜ್ಞೋಪವೀತಂ ದತ್ವಾ. ಆಮೇಲೆ ಯಜ್ಞೋಪವೀತ ತಮ್ಮ ಆಸನೇಚ ಉಪವೇಶ. ಈ ವಾಪಸ್ ಕರ್ಕೊಂಡ್ಬರ್ಬೇಕು. ಆಸನಕ್ಕೆ ಪೀಠಕ್ಕೆ ವಾಪಸ್ ಕರ್ಕೊಂಡ್ಬರ್ಬೇಕು. ಇದೆಲ್ಲ ಎಲ್ಲಿ ಮಾಡೋದು ನಾವೀಗ? ಇಲ್ಲೇ ಮಾಡೋದು. ಇಲ್ಲಿಂದ ಇಲ್ಲಿ ವಾಪಸ್ ತಂದು ಅಲ್ಲಿ ಕೊಡಿಸ್ಬೇಕು. ಅಭಿಷೇಕಾತ್ ಪುರಾವಾಪಿ ಪಶ್ಚಾತ್ ಪರಮಾತ್ಮನಿ ತತ್ವನ್ಯಾಸಾದಿ ಧ್ಯಾನಾಂತಂ ಕೃತ್ವಾ ಪೂಜಾಂ ಸಮಾಚರೇ. ಅಲ್ಲಿ ನಾಳೆ ಈ ಮುಗಿತಿಗೆ ಅಭಿಷೇಕ ಎಲ್ಲ ಮುಗಿದಿದೆ. ಆಭರಣ ಸಮರ್ಪಣೆ ಮಾಡಿಯಾಗಿದೆ. ಮುಂದೇನು ಮಾಡ್ಬೇಕು ಹೇಳ್ತಾರೆ. ಇವೆಲ್ಲ ಗೊತ್ತಿದ್ರೆ ಸಿಸ್ಟಮೆಟಿಕ್ ಪೂಜೆ ಆಗತ್ತೆ. ಪೂಜೆ ಮಾಡಿದ ಒಂದು ಅನುಭವ ಚೆನ್ನಾಗಿ ಬರುತ್ತೆ. ಇಲ್ಲದ್ರೆ ಬರೋದಿಲ್ಲ. 27 ಆಗಿದೆ.